ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೈಪಡೆಯಲ್ಲಿ ಮತ್ತೆ ಡೆನ್ನಾ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಮಂತ್ರಿಗಿರಿ ಸಿಗದವರು ಒಂದ್ ಕಡೆ ಸೇರೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಎನ್ನುವಂಥ ಒಂದಷ್ಟು ವಿಚಾರಗಳು, ಒಂದಷ್ಟು ಗುಲ್ಲುಗಳು ಮುನ್ನೆಲೆಗೆ ಬರ್ತಾ ಇದೆ. ಗುಸುಗುಸು ಮಾತುಗಳು. ಕೈಪಡೆಯಲ್ಲಿ ಮತ್ತೆ ಡೆನ್ನಾ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಮಂತ್ರಿಗಿರಿ ಸಿಗದವರು ಒಂದ್ ಕಡೆ ಸೇರೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರಂತೆ. ಆಗಸ್ಟ್ 13ರಂದು ಅತೃಪ್ತರ ಡೆನ್ನಾ ಮೀಟಿಂಗ್ ನಡೆಯುತ್ತೆ ಎನ್ನುವಂಥ ವಿಚಾರ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ಮೀಟಿಂಗ್ ಮಾಡ್ತಾರಂತೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಅಕಸ್ಮಾತ್ ಮೀಟಿಂಗ್ ಆದ್ರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಒಂದು ದೊಡ್ಡ ಹಿನ್ನಡೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಮತ್ತೊಂದು ತಲೆ ಬಿಸಿ ಇದು. 13ನೇ ತಾರೀಕಿನಿಂದ ವಿಧಾನಮಂಡಲ ಕಲಾಪ ಆರಂಭವಾಗುತ್ತೆ. ಈ ವೇಳೆ ಎಲ್ಲ ಶಾಸಕರು ಬೆಂಗಳೂರಿಗೆ ಬರ್ತಾರೆ. ಅವತ್ತೇ ಸಮಾನ ಮನಸ್ಕ ಶಾಸಕರು ಮೀಟಿಂಗ್ ಮಾಡ್ತಾರೆ ಎನ್ನುವಂಥ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ಸುಮಾರು 35ರಿಂದ 40 ಶಾಸಕರು ಒಂದ್ ಕಡೆ ಸೇರುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಂಡಾಯ ಎದ್ದಿರುವಂತಹ ಶಾಸಕರು ಯಾರ್ಯಾರು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಂ ಕೃಷ್ಣಪ್ಪ ಅವರು, ಹಾಗೆ HK ಪಾಟೀಲ್ ಅವರು, ರಾಘವೇಂದ್ರ ಹಿಟ್ನಾಳ್ ಅವರು, ಬಸವರಾಜ್ ಶಿವಣ್ಣನವರ್, ಶರತ್ ಬಚ್ಚೇಗೌಡ, ದಿನೇಶ್ ಗುಂಡೂರಾವ್, ಹಾಗೆ NY ಗೋಪಾಲ್ ಕೃಷ್ಣ, BK ಸಂಗಮೇಶ್, ತನ್ವೀರ್ ಸೇಠ್, MC ಸುಧಾಕರ್, HC ಮಹದೇವಪ್ಪ, ಇವರ ಜೊತೆಗೆ SN ನಾರಾಯಣ ಸ್ವಾಮಿ, ಹಾಗೆ SN ಸುಬ್ಬಾರೆಡ್ಡಿ. ಅಂದರೆ ನಾವು ಈ ಕ್ಯಾಬಿನೆಟ್ ವಿಸ್ತರಣೆಗೂ ಮುನ್ನ ನಾವು ಗಮನಿಸಿದ್ವಿ, ಎಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ರು. ಅಲ್ಲೇ ವಾರಗಟ್ಟಲೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಜೊತೆಗೆ ಯಾವಾಗ ಇವರ ಹೆಸರು ಬರಲಿಲ್ಲ ಆ ಲಿಸ್ಟ್ನಲ್ಲಿ, ಆಗ ಇವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು. ಏನಂತ, ನಮಗೆ ಹೈಕಮಾಂಡೇ ವಿಶ್ವಾಸವನ್ನ ನೀಡಿತ್ತು, ಸಚಿವ ಸ್ಥಾನ ನೀಡ್ತೀವಿ ಅಂತ ಹೇಳಿದ್ರು, ಬಟ್ ಕೈ ತಪ್ಪಿ ಹೋಗಿದೆ ಅಂತ ಬೇಸರವನ್ನ ಹೊರಹಾಕಿದ್ರು. ಹೀಗಾಗಿ ಯಾರೆಲ್ಲ ಅತೃಪ್ತರಿದ್ದಾರೆ ಅವರೆಲ್ಲ ಒಂದ್ ಕಡೆ ಸೇರ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಎನ್ನುವಂಥ ಒಂದಷ್ಟು ಗುಸುಗುಸು ಪಿಸು ಪಿಸು ಮಾತುಗಳು ಓಡಾಡ್ತಾ ಇದೆ. ಹೆಂಗಿದ್ರು 13ನೇ ತಾರೀಕಿನಿಂದ ವಿಧಾನಮಂಡಲ ಕಲಾಪ ಆರಂಭವಾಗುತ್ತೆ. ಬೆಂಗಳೂರಿಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಬರಬೇಕಾಗತ್ತೆ. ಹೀಗಾಗಿ ಅವತ್ತು ಒಂದು ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡೋಣ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರಂತೆ. ಬಟ್ ಒಂದು ವೇಳೆ ಮೀಟಿಂಗ್ ಆದರೆ ನಿಜಕ್ಕೂ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ಈಗ 13ನೇ ತಾರೀಕು ಒಳಗಡೆ ಏನಾದರೂ, ಈಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು. ಸುರ್ಜೇವಾಲಾ ಅವರು ಬಂದಿದ್ದಾರೆ, ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ CM ಕೂಡ ಕಾಲ್ ಮಾಡಿ ಮಾತಾಡುವಂಥದ್ದು ಅತೃಪ್ತರ ಜೊತೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ 13ನೇ ತಾರೀಕು ಒಳಗಡೆ ಅಕಸ್ಮಾತ್ ಏನಾದರೂ ಕನ್ವಿನ್ಸ್ ಆಗ್ತಾರಾ ಇವರೆಲ್ಲ, ಬೇರೆ ರೀತಿ ಸಮರ್ಥನೆಯನ್ನ CM ಕೊಡ್ತಾರಾ, ಅದಕ್ಕೆ ಅವರು ಕನ್ವಿನ್ಸ್ ಆಗ್ತಾರಾ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಸದ್ಯಕ್ಕಂತೂ ಇಷ್ಟು ದಿನ ಕ್ಯಾಬಿನೆಟ್ ರಚನೆ ಆಗಿಲ್ಲ, 2 ತಿಂಗಳಾದರೂ ಕ್ಯಾಬಿನೆಟ್ ಆಗಿಲ್ಲ ಅಂತೆಲ್ಲ ನಾವು ಹೇಳ್ತಾ ಇದ್ವಿ. ಬಟ್ ಕೊನೆಗೂ ಪದಗ್ರಹಣ ಆಗಿದೆ, ಆದರೆ ಇನ್ನು ಖಾತೆ ಹಂಚಿಕೆ ಆಗಿಲ್ಲ. ಯಾಕಂದರೆ ಆಲ್ರೆಡಿ ಇಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಫಸ್ಟ್ ಅದನ್ನ ಕ್ಲಿಯರ್ ಮಾಡಬೇಕು. ಮೇಜರ್ ಟಾಸ್ಕ್ ಈಗ ಇರೋದು ಅದು. ಇದರ ಜೊತೆಗೆ ಅಕಸ್ಮಾತ್ ಆಲ್ರೆಡಿ ಈಗ ಖಾತೆ ಏನಾದರೂ ಕೊಟ್ಬಿಟ್ರೆ ಮತ್ತೆ ಸಚಿವರು ನಮ್ಗೆ ಈ ಖಾತೆ ಬೇಡ, ಆ ಖಾತೆ ಬೇಡ ಅಂತ ಮತ್ತೊಂದು ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಒಂದೊಂದನ್ನೇ ಸಾಲ್ವ್ ಮಾಡೋಣ ಅಂತ CM ಕೂಡ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಸಾಥ್ ಕೊಟ್ಟಿದೆ. ಹೀಗಾಗಿ ಮೊದಲಿಗೆ ಯಾರೆಲ್ಲ ಶಾಸಕರು ಅತೃಪ್ತರಾಗಿದ್ದಾರೆ ಅವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ, ಅದಾದ ಮೇಲೆ ಖಾತೆಯನ್ನು ಹಂಚಿಕೆ ಮಾಡ್ತಾರೆ ಎನ್ನುವಂಥ ವಿಚಾರಗಳು ಸದ್ಯ ಓಡಾಡ್ತಾ ಇದೆ. ಬಟ್ ಪದಗ್ರಹಣ ಆಗಿ 4 ದಿನ ಆಯಿತು, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇದನ್ನು ಕೂಡ BJP ಲೇವಡಿ ಮಾಡ್ತಾ ಇದೆ. ಒಟ್ಟಿನಲ್ಲಿ ಏನೆಲ್ಲ ಆಗ್ತಾ ಇದೆ, ಸದ್ಯಕ್ಕಂತೂ ವಿಪಕ್ಷಗಳಿಗೆ ಇದು ಆಹಾರವಾಗ್ತಾ ಇದೆ. ಒಂದಷ್ಟು ಶಾಸಕರು ಬಂಡಾಯ ಎದ್ದಿದ್ದಾರೆ. ಹಾಗೆ ಒಂದಿಷ್ಟು ರಾಜೀನಾಮೆ ಹೈಡ್ರಾಮಾ ಕೂಡ ನಾವು ಗಮನಿಸಿದ್ವಿ ಈ ಕ್ಯಾಬಿನೆಟ್ ಎಲ್ಲ ಆದಮೇಲೆ. ಆದರೆ ಸದ್ಯಕ್ಕಂತೂ ಒಂದಷ್ಟು ಶಾಸಕರು ಒಂದು ಕಡೆ ಸೇರಿ ಮೀಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಎನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಇದರ ಜೊತೆಗೆ ಆಯಾ ನಾಯಕರ ಅಥವಾ ಆಯಾ ಶಾಸಕರ ಬೆಂಬಲಿಗರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ.